ಇವತ್ತು ನಾನು ನಿಮಗೆ ಪಾಟಿಂದ ಯಾವ ಥರ ಡೆಕೋರೇಟ್ ಆಗಿ ಇಡೋದಕ್ಕೆ ಪಾಟ್ ಯಾವ ಥರ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಬೇಕಾಗಿರುವ ಮೆಟೀರಿಯಲ್ಸ್: ಮಣ್ಣಿನ ಮಡಿಕೆ, ಫ್ಯಾಬ್ರಿಕ್ ಪೇಂಟ್ಸ್, ಫ್ಯಾನ್ಸಿ ಗಮ್ ಟೇಪ್, ಸಿಸರ್ ಮತ್ತು ಬ್ರಷ್. ಅದಕ್ಕೆ ಬೇಕಾಗಿರೋದು ಈ ಪಾಟ್ ತೊಗೋಬೇಕು, ಇದು ಫ್ಲ್ಯಾಟ್ ಆಗಿರಬೇಕು. ಸೊ ಆ ಥರ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಫಸ್ಟು ಬ್ಲ್ಯಾಕ್ ಪೇಂಟ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಯಾಕೆಂದರೆ ಟೈಮ್ ಒಣಗೋದಕ್ಕೆ ಟೈಮ್ ಬೇಕಾಗಿರುತ್ತೆ. ಅದಕ್ಕೆ ಇದು ಮಾಡಿಟ್ಟಿದ್ದೀನಿ ಪೇಂಟು. ಈ ಥರ ಪೇಂಟ್ ಮಾಡಬೇಕು ನಾವು. ಇದಕ್ಕೆ ನೀವು ಆಯಿಲ್ ಪೇಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಟಿಕ್ ಚೆನ್ನಾಗಿರುತ್ತೆ. ಫ್ಯಾಬ್ರಿಕ್ ಪೇಂಟ್ಗಿಂತಲೂ ಆಯಿಲ್ ಪೇಂಟ್ ಮಾಡಿ. ಅದಕ್ಕೆ ಒಂದು ದಿವಸ ನಾವು ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ಆಲ್ರೆಡಿ ಡ್ರೈ ಆಗಿದೆ. ಸೊ ಈ ಥರ ಪೇಂಟ್ ಆಗಿರುತ್ತೆ ಅಲ್ವಾ, ಅದ್ರ ಮೇಲೆ ಈ ಟೇಪ್ ತೊಗೊಂಡ್ಬಿಟ್ಟು ನಾವು ಈ ಥರ ಸ್ಟಿಕ್ ಮಾಡಿ ಹೀಗೆ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡಿಬಿಟ್ಟು ಕಟ್ ಮಾಡಿ ಇಲ್ಲಿವರೆಗೆ. ಈ ಥರ ಯಾಕೆ ಟೇಪ್ ಸ್ಟಿಕ್ ಮಾಡಬೇಕು ಅಂದರೆ, ನಾವು ರೆಡಿ ಆಗಿದ ಮೇಲೆ ನೋಡಿದ್ರೆ ಯಾವ ಥರ ಮಾಡಿರಬೇಕು, ಸ್ಟ್ರೇಟ್ ಲೈನ್ ಹಾಕಬೇಕು, ತುಂಬ ಟೈಮ್ ಆಗುತ್ತೆ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಈ ಥರ ನಾವು ಟೇಪ್ ಹಾಕಿದ್ರೆ ಈಸಿಯಾಗಿ ನಾವು ಮಾಡಬಹುದು. ಈವನ್ ಮಕ್ಕಳು ಸಹ ಇದನ್ನು ಮಾಡಬಹುದು. ಅದಕ್ಕೆ ಸಿಂಪಲ್ ಆದ ಮೆಥಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಸ್ಟಿಕ್ ಮಾಡಿ ನಿಮಗೆ ಫಸ್ಟು ಕರೆಕ್ಟಾಗಿ ಈಕ್ವಲ್ ಆಗಿ ಬರಬೇಕಂದ್ರೆ ಮಾರ್ಕ್ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ನಾವು ಸ್ಟಿಕ್ ಮಾಡಬೇಕು ಅಂತ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ಟಿಕ್ ಮಾಡಿ. ಈ ಥರ ಎಲ್ಲ ಕಡೆ ಫುಲ್ ಎಲ್ಲ ಪಾಟ್ಗೆ ಸ್ಟಿಕ್ ಮಾಡಿ. ಈ ಥರ ಟೇಪ್ ನಾನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಇದ್ರ ಮೇಲೆ ನಾನು ಇನ್ನೊಂದು ಕಾಂಟ್ರಾಸ್ಟ್ ಕಲರ್ ಪೇಂಟ್ ಮಾಡಬೇಕು. ಅದು ಮಾಡಿದ ಮೇಲೆ ತೆಗೆದ್ರೆ ಇನ್ನೊಂದು ಬೇರೆ ಕಲರ್ ಕಾಣಿಸುತ್ತೆ ಇದ್ರ ಮೇಲೆ. ಸೊ ಅದಕ್ಕೆ ನಾನು ಇದು ಸ್ಟಿಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆ ನಾವು ಸ್ಟಿಕ್ ಮಾಡಬೇಕು. ಇದು ಇವಾಗ ಸ್ಟಿಕ್ ಮಾಡಿ ಆಗಿದೆ. ಇವಾಗ ಇದ್ರ ಮೇಲೆ ನಿಮಗೆ ಯಾವ ಕಲರ್ ಬೇಕು ಅದು ಕಾಂಟ್ರಾಸ್ಟ್ ಕಲರ್ ನಾವು ಪೇಂಟ್ ಮಾಡಬೇಕು. ನಾನು ಇವಾಗ ರೆಡ್ ತೊಗೊಳ್ತಾ ಇದ್ದೀನಿ. ರೆಡ್ ಕಲರ್ ತೊಗೊಂಡ್ಬಿಟ್ಟು ಇದಕ್ಕೆ ಫುಲ್ ನಾವು ಪೇಂಟ್ ಮಾಡಬೇಕು. ಇವಾಗ ಇದ್ರ ಮೇಲೆ ಮಾಡಿದ್ರೂ ಪರವಾಗಿಲ್ಲ. ಹೀಗೆ ಫುಲ್ ಪಾಟ್ ಮೇಲೆ ಬ್ಲ್ಯಾಕ್ ಎಲ್ಲಿ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ಪೇಂಟ್ ಮಾಡಿ. ಇದು ಮಕ್ಕಳು ಈಸಿಯಾಗಿ ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಮಕ್ಕಳು ಆರಾಮಾಗಿ ಮಾಡಬಹುದು. ಇದನ್ನು ಹಾಲಿಡೇಸ್ ಇರುತ್ತಲ್ವ, ಆವಾಗ ಅವರಿಗೆ ಈ ಥರ ಮಾಡೋದಕ್ಕೆ ಕೊಟ್ಟರೆ ಆರಾಮಾಗಿ ಅವ್ರ ಟೈಮ್ ಪಾಸು ಆಗುತ್ತೆ, ಒಂದು ಆರ್ಟ್ ಬಗ್ಗೆ ಕಲಿಯೋ ಹಾಗೂ ಆಗುತ್ತೆ ಅವ್ರಿಗೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ನೀವು ಕಾಂಟ್ರಾಸ್ಟ್ ಕಲರ್ ಕೊಡಬಹುದು. ನೋಡಿ, ಇವಾಗ ಇದು ಪೇಂಟ್ ಮಾಡಿ ಆಗಿದೆ. ಇದು ನೀವು ತುಂಬ ಕಡಿಮೆ ಸಮಯದಲ್ಲಿ ಮಾಡಬಹುದು. ಓನ್ಲಿ 10 ಮಿನಿಟ್ಸಲ್ಲಿ ಆಗುತ್ತೆ ಇದು. ಫುಲ್ ಡ್ರೈ ಆದಮೇಲೆ ಈ ಥರ ತೆಗಿಬೇಕು. ಚೆನ್ನಾಗಿ ಡ್ರೈ ಆಗಬೇಕು. ಇದು ಡ್ರೈ ಆಗೋವರೆಗೂ ಬಿಡಬೇಕು, 2-3 hours ಬಿಡಬೇಕು. ಆಮೇಲೆ ತೆಗಿತಾ ಹೋಗಿ. ಈ ಥರ ತೆಗಿಬೇಕು. ಅಂದರೆ ಸಿಂಪಲ್ಲಾಗಿ ಬೇಗ ನಾವು ಮಾಡಬಹುದು. ಇದನ್ನು ಸ್ಟ್ರೈಟಾಗಿ ಲೈನ್ಸ್ ಬರುತ್ತೆ. ಇವಾಗ ತೆಗೆದ ಮೇಲೆ ಈ ಥರ ಇರುತ್ತೆ. ಇದಕ್ಕೆ ಇನ್ನೂ ನಾವು ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂದರೆ ನಮಗೆ ಸೀಕ್ವೆನ್ಸ್ ಅಥವಾ ಕುಂದನ್ ಏನಾದರೂ ಇದ್ರ ಮೇಲೆ ಸ್ಟಿಕ್ ಮಾಡಬಹುದು. ಇವಾಗ ನಾನು ಕುಂದನ್ ಹೇಗೆ ಸ್ಟಿಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಥರ ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಹೋಗಿ. ಇದು ಮಕ್ಕಳು ತುಂಬ ಆರಾಮಾಗಿ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿದೆ, ನೋಡೋಕ್ಕೂ ಅವ್ರಿಗೆ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ನೋಡಿ, ಈ ಥರ ಸ್ಟಿಕ್ ಮಾಡಬೇಕು. ಇದು ಸ್ಟಿಕ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಕುಂದನ್ ಬೇಡ ಅಂದರೆ ಪ್ಲೇನಾಗೂ ಇಡಬಹುದು, ಅದನ್ನು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ನೀವು ಸೇಮ್ ಪ್ರೊಸೀಜರಲ್ಲಿ ಈ ಥರ
ಪೆನ್ ಸ್ಟ್ಯಾಂಡ್ಸು ಮಾಡಬಹುದು, ಪಾಟ್ಸಲ್ಲೂ ಮಾಡಬಹುದು. ನೋಡಿ ಈ ಥರ ಇನ್ನೊಂದು ಬೇರೆ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಈ ಥರ ಪೆನ್ ಸ್ಟ್ಯಾಂಡ್ ಮಾಡಿದ್ದೀನಿ. ಆಮೇಲೆ ಈ ಥರ ಪಾಟ್ಸು ಮಾಡಬಹುದು. ಈ ಥರ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ನಾವು ಇವತ್ತು ಪಾಟ್ ಪೇಂಟ್ ಮಾಡಿದ್ವಿ, ಪೆನ್ ಸ್ಟ್ಯಾಂಡ್ ಮಾಡಿದ್ವಿ ಅಂತ. ಇದೇ ಥರ ನೀವು ಕಲ್ತ್ಬಿಟ್ಟು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಕಲಿಸಬಹುದು. ಅವ್ರಿಗೇನು ಆರ್ಟ್ ಏನು ಅಂತ ಗೊತ್ತಾಗುತ್ತೆ, ಅವ್ರಿಗೇನು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳು ಆ ಕಡೆ ಈ ಕಡೆ ಓಡಾಡೋಕ್ಕಿಂತ ಅವ್ರಿಗೆ ನೀವು ಈ ಥರ ಕಲ್ತ್ಕೊಂಡು ಮನೆಯಲ್ಲಿ ಕಲಿಸಿದ್ರೆ ಅವರು ಆರ್ಟ್ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ, ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಆರ್ಟಲ್ಲಿ.